ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ಕೆಇಎ ಲ್ಯಾಂಡ್ ಸರ್ವೇಯರ್, GPSTR, HSTR, ಕ್ರೈಸ್ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಮ್ಯಾಥಮೆಟಿಕ್ಸ್ MCQಗಳನ್ನ ಸಾಲ್ವ್ ಮಾಡೋಣ. ಸೊ ಇದು 81 ಕ್ಲಾಸ್ ಆಗಿರ್ತದೆ. ಸೊ ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ, ಲ್ಯಾಂಡ್ ಸರ್ವೇಯರ್ ಮಿಷನ್ 2.2 ಅಂತ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ನಿಮ್ಗೆ ಟಾಪಿಕ್ ವೈಸ್ ಕ್ಲಾಸ್ ಹಾಗೆ PDF ನೋಟ್ಸ್ ಬೇಕಾದಲ್ಲಿ ಏನೈತಿ ನೀವು ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಸೊ ಇದರಲ್ಲಿ ಲೆವೆಲ್ 3 ಮತ್ತು ಲೆವೆಲ್ 5 ಅದಾವು. ಸೊ ಇಲ್ಲಿ ಲೆವೆಲ್ 3 ನಲ್ಲಿ ನಿಮ್ಗೆ ಆಲ್ ಕ್ಲಾಸಸ್ ಹಾಗೆ ಕ್ಲಾಸ್ ನೋಟ್ಸ್ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ ಲೆವೆಲ್ 5 ನಲ್ಲಿ ಆಲ್ ಕ್ಲಾಸಸ್ ಸಿಗ್ತಾವ, ಅಂದ್ರೆ ಪೇಪರ್ 2 ಸಂಬಂಧಪಟ್ಟಾಗೆ ಮಾತ್ರ, ಮತ್ತೆ ಕ್ಲಾಸ್ ನೋಟ್ಸ್ ಸಿಗ್ತಾವ PDF ಫಾರ್ಮೆಟ್ ನಲ್ಲಿ, ಹಾಗೆ ಚಾಪ್ಟರ್ ವೈಸ್ ಟೆಸ್ಟ್ ನೀಡಲಾಗ್ತದೆ. ಸೊ ಇದರಲ್ಲಿ 30+ MCQ ಇರ್ತಾವ. ಸೊ ಈಚ್ ಚಾಪ್ಟರ್ ಮ್ಯಾಗ ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ ಮಿನಿಮಮ್ 10 ಮಾಡಲ್ ಕ್ವಶನ್ ಪೇಪರ್ ಇಲ್ಲಿ ನಿಮ್ಗೆ ಸಿಗ್ತಾವ. ಹಾಗೆ ಈಚ್ ಸಬ್ಜೆಕ್ಟ್ ಮ್ಯಾಗ ಒಂದೊಂದು ಏನೈತಿ ಇಲ್ಲಿ ಮಿನಿ ಟೆಸ್ಟ್ ಅಂದ್ರೆ 50 MCQ ಇರುವಂತ ವಿತ್ ಡೀಟೇಲ್ ಆನ್ಸರ್ ಇರ್ತಾವ ಇವೆಲ್ಲಕ್ಕೂ. ಸೊ ಇವೆಲ್ಲವೂ ಈ ಲೆವೆಲ್ 5 ನಲ್ಲಿ ಸಿಗ್ತದ. ಸೊ ಇಲ್ಲಿ ಲೆವೆಲ್ 3 ನಲ್ಲಿ 179 rupees ಪರ್ ಮಂತ್ ಅದ. ಸೊ ನೀವು 1 ಮಂತ್ ಅಷ್ಟನ್ನು ತೆಗೆದುಕೊಳ್ಬಹುದು. ಸೊ ಇನ್ನು ಒಂದೇ ಮಂತ್ ಉಳಿದದ. ಸೊ 179 rupeesಗೆ ಏನೈತಿ ನಿಮ್ಗೆ 1 ಮಂತ್ ಕ್ಲಾಸಸ್ಗಳ ಹಾಗೆ PDF ನೋಟ್ ಸಿಗ್ತದ. ಸೊ ಇಲ್ಲಿ 299ಗೆ ಏನೈತಿ ಇವಷ್ಟು ಬೆನಿಫಿಟ್ಸ್ ನಿಮ್ಗೆ ಸಿಗ್ತಾವ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೂ ಮೆಂಬರ್ಶಿಪ್ ಬಗ್ಗೆ ಸೊ ಕಮೆಂಟ್ನಲ್ಲಿ ತಿಳಿಸ್ರಿ, ಅಥವಾ ಡಿಸ್ಕ್ರಿಪ್ಷನ್ದಲ್ಲಿ ನಂದ ಟೆಲಿಗ್ರಾಮ್ ID ಅದ. ಸೊ ಅಲ್ಲಿ ಮೆಸೇಜ್ ಮಾಡ್ರಿ. ಸೊ ಬನ್ನಿ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ನೋಡ್ರಿ, a parcel of a land is in the shape of a rhombus whose diagonals measures 30 meter and 40 meter. What is the length of one side of a land parcel ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ಜಮೀನಿನ ತುಂಡು ಅಂದ್ರೆ ಇಲ್ಲಿ ಪಾರ್ಸಲ್ ಅನ್ನೋದಾಗುತ್ತ. ಸೊ ಇಲ್ಲಿ ಪ್ಲಾಟ್ ಆಗಿರ್ಬೋದು ಅಥವಾ ಒಂದು ಜಾಗ ಆಗಿರ್ಬೋದು. ಸೊ ಇದು 30 ಮತ್ತು 40 ಮೀಟರ್ ಇಲ್ಲಿ ಈ ತರ ಕರ್ಣಗಳ ಉದ್ದ ಐತೆ ಅಂತ. ಸೊ ಕರ್ಣಗಳ ಉದ್ದ 30 ಮತ್ತು 40 ಐತೆ ಅಂತ. ಸೊ ರೋಂಬೋಸ್ ಯಾವ ರೀತಿ ಇರ್ತದ? ಸೊ ಈ ರೀತಿ ಇಲ್ಲಿ ರೋಂಬೋಸ್ ಇರ್ತದ. ಸೊ ಇಲ್ಲಿ ಈ ರೀತಿ ಕರ್ಣಗಳಿದಾವ. ಸೊ ಇದ ಎಷ್ಟದ? 30 ಅದ. ಟೋಟಲ್ 30 ಅಂದ್ರ ಈ ಕಡೆ 15, ಈ ಕಡೆ 15 ಇರ್ತದ. ನೆಕ್ಸ್ಟ್ ಇದ ಟೋಟಲ್ 40 ಐತೆ ಅಂದ್ರೆ ಇಲ್ಲಿ A B C D ಅಂತವ್ರಿ, ಇಲ್ಲಿ O. ಸೊ ಇಲ್ಲಿ A ದಿಂದ O ಇಲ್ಲಿ 20 ಮೀಟರ್, O ದಿಂದ C ಇದ 20 ಮೀಟರ್. ಇಲ್ಲಿ ನಾವು ಇಲ್ಲಿ ಸೈಡ್ ಏನೈತಿ ಬಾಹು ಎಲ್ಲವೂ ಈಕ್ವಲ್ ಆಗಿರ್ತಾವ. ಸೊ ಹಾಗಾಗಿ ಒಂದ್ ಸೈಡ್ ಅನ್ನು ನಾವು ಇಲ್ಲಿ ಕಂಡು ಹಿಡಿಬೇಕು. ಸೊ ಅದನ್ನ ಇಲ್ಲಿ BC ಅಂತ ತೋರಿ ಅಥವಾ AB ಅಂತಾನ ತೋರಿ. ಸೊ AB ಇಲ್ಲಿ ಈ ರೀತಿ ಎರಡು ಕರ್ಣಗಳು ರೋಂಬೋಸ್ ಒಳಗೆ ಏನೈತಿ ಇಂಟರ್ಸೆಕ್ಟ್ ಆದಾಗ ಅಥವಾ ಬೈಸೆಕ್ಟ್ ಆದಾಗ ಏನೈತಿ ಇಲ್ಲಿ 90 ಡಿಗ್ರಿ ಫಾರ್ಮ್ ಆಗುತ್ತೆ. ಸೊ 90 ಡಿಗ್ರಿ ಇಲ್ಲಿ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಪೈಥಾಗೋರಸ್ ಪ್ರಮೇಯ ಅಪ್ಲೈ ಮಾಡಿದಾಗ ನಾವು ಇಲ್ಲಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, AB ಸ್ಕ್ವೇರ್ ಈಕ್ವಲ್ ಟು OB ಸ್ಕ್ವೇರ್ ಪ್ಲಸ್ OA ಸ್ಕ್ವೇರ್ ಅಂತ ಆಗುತ್ತೆ. ಸೊ ಇಲ್ಲಿ AB ಸ್ಕ್ವೇರ್ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಸೊ OB ಸ್ಕ್ವೇರ್ ಅಂದ್ರೆ OB ಅಂದ್ರೆ ಎಷ್ಟದ ನಮ್ಗೆ? OB ಅಂದ್ರೆ ಇಲ್ಲಿ 15 ಅದ. ಸೊ 15 ಮೀಟರ್ ಆಗುತ್ತೆ. ಸೊ ಈ ತರ ಸ್ಕ್ವೇರ್. ನೆಕ್ಸ್ಟ್ OA ಅಂದ್ರೆ ಎಷ್ಟೈತಿ ನಮ್ಗೆ? 20 ಅದ. ಸೊ 20 ಸ್ಕ್ವೇರ್ ಆಗುತ್ತೆ. ಸೊ ಇದು 225 ಆಗುತ್ತೆ, ಇದು 400 ಆಗುತ್ತೆ. ಸೊ ಟೋಟಲ್ ಇದೆ 625 ಆಗುತ್ತೆ. ಸೊ ಇಲ್ಲಿ AB ಸ್ಕ್ವೇರ್ ಈಕ್ವಲ್ ಟು 625 ಆಯ್ತು. ಸೊ ನಮಗೆ AB ಅಷ್ಟೇ ಬೇಕು. AB ಅಷ್ಟೇ ಬೇಕಂದಾಗ ರೂಟ್ 625 ಆಗುತ್ತೆ. ಸೊ ರೂಟ್ ದಿಂದ ಹೊರಗೆ ತೆಗೆದಾಗ ನಮ್ಗೆ 25 ಮೀಟರ್ ಆಗುತ್ತೆ. ಸೊ ಆಪ್ಷನ್ A ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ವಾಟ್ ಈಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಅ ಪಾಯಿಂಟ್ 4,3 ಅದ ಟು ದ ಲೈನ್ 3x plus 4y minus 4 equal to 0 ಅಂತ ಅದ. ಸೊ ಇಲ್ಲಿ
ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಲೈನ್ ದಿಂದ ಈ ಪಾಯಿಂಟ್ ಗೆ ಅಂತ ಕೇಳಿದಾರ ಸೊ ಇಲ್ಲಿ ಎಷ್ಟು ಯೂನಿಟ್ ಆಗುತ್ತೆ ಅಂತ ನಾವು ಕಂಡುಹಿಡಬೇಕು ಸೊ ಇಲ್ಲಿ ನೋಡ್ರಿ ನಮ್ಗ ಪಾಯಿಂಟ್ಗಳು ಕೊಟ್ಟಿದಾರ 4,3 ಅದ ಸೊ 4,3 ಅಂದ್ರೆ ಇದು x1 y1 ಸೊ ಪಾಯಿಂಟ್ಗಳು ಅದಾವ x1 y1 ಸೊ ಲೈನ್ ಯಾವ್ದದ ಲೈನ್ 3x plus 4y minus 4 equal to 0 ಅಂದ್ರ 3x plus 4y minus 4 equal to 0 ಕೊಟ್ಟಿದಾರ ಸೊ ಇದು ಯಾವ ಫಾರ್ಮ್ ಒಳಗೈತಿ ax1 by1 c plus c equal to 0 ಆಗಿರ್ತದ ಸೊ ಇಲ್ಲಿ ನಮಗ ಇಲ್ಲಿ a ಬೆಲೆ ಏನಾಗುತ್ತೆ a ಬೆಲೆ 3 ಆಗುತ್ತೆ b ಬೆಲೆ ಏನಾಗುತ್ತೆ b ಬೆಲೆ 4 ಆಗುತ್ತೆ c ಬೆಲೆ ಏನಾಗುತ್ತೆ ಇಲ್ಲಿ c ಬೆಲೆ -4 ಆಗುತ್ತೆ c ಬೆಲೆಯಲ್ಲಿ -4 ಆಗುತ್ತೆ ಸೊ ಇಲ್ಲಿ ನಮಗ ಡಿಸ್ಟೆನ್ಸ್ d equal to ಫಾರ್ಮುಲಾ ಏನದ mod of ax1 plus by1 plus c equal divided by ಇಲ್ಲಿ root of x1 square plus y1 square ಆಗುತ್ತೆ ಸೊ ಇಲ್ಲಿ a ಅಂದ್ರೆ ಏನೈತಿ a ಅಂದ್ರೆ 3 ಅಂತ ಕೊಟ್ಟಿದಾರ ನೆಕ್ಸ್ಟ್ x1 ಅಂದ್ರೆ ಇಲ್ಲಿ ಐತಿ ನೋಡ್ರಿ x1 ಅಂದ್ರೆ ಏನದ 4 ಅಂತ ಅದ ಪ್ಲಸ್ b ಅಂದ್ರೆ ಏನೈತಿ 4 ಅದ y1 ಅಂದ್ರೆ ಏನ y1 ಅಂದ್ರೆ 3 ಆಗುತ್ತೆ ನೆಕ್ಸ್ಟ್ ಪ್ಲಸ್ c ಅಂದ್ರೆ ಏನ c ಅಂದ್ರೆ -4 ಅದ ಡಿವೈಡೆಡ್ ಬೈ ರೂಟ್ ಆಫ್ x1 ಅಂದ್ರೆ ಏನ x1 ಅಂದ್ರೆ 4 ಆಗುತ್ತೆ 4 ಸ್ಕ್ವೇರ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ y1 ಅಂದ್ರೆ 3 ಆಗುತ್ತೆ ಇಲ್ಲಿ 3 ಸ್ಕ್ವೇರ್ ಆಗುತ್ತೆ ಸೊ ಇಲ್ಲಿ 3 4 12 ಇಲ್ಲಿ 4 3 12 ನೆಕ್ಸ್ಟ್ ಇಲ್ಲಿ -4 ಆಗುತ್ತೆ ಡಿವೈಡೆಡ್ ಬೈ ಇದು ಎಷ್ಟಾಗುತ್ತೆ ಇದು 9 ಪ್ಲಸ್ ಇದು ಮೊದಲಿಗೆ 4ರದ 16 ಪ್ಲಸ್ 9 ಆಗುತ್ತೆ ಸೊ ಇಲ್ಲಿ ಸೊ ಇದು 12 ಪ್ಲಸ್ 12 ಎಷ್ಟಾಗುತ್ತೆ ಇದು 24 ಆಗುತ್ತೆ 24 ಮೈನಸ್ 4 ಅಂದ್ರೆ ಇಲ್ಲಿ 20 ಆಗುತ್ತೆ 20 ಬೈ ಇದು ರೂಟ್ 25 ಆಗುತ್ತೆ ಸೊ ಡಿಸ್ಟೆನ್ಸ್ d equal to ಇಲ್ಲಿ 20 ಬೈ ರೂಟ್ 25 ಆಗುತ್ತೆ d equal to ಏನಾಗುತ್ತೆ ಇಲ್ಲಿ 20 ಬೈ 5 ಆಗುತ್ತೆ ಸೊ 20 ಬೈ 5 ಅಂದ್ರೆ ಇಲ್ಲಿ 5 ಒಂದೇ 5 4 ಆಗುತ್ತೆ ಸೊ 4 ಯೂನಿಟ್ಸ್ ಅನ್ನೋದು ಇಲ್ಲಿ ಆಗುತ್ತೆ d ಅನ್ನೋದು ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಇರ್ತದ ಅಂದ್ರೆ ಇಲ್ಲಿ 4 ಯೂನಿಟ್ಸ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ ಸೊ ಈ ಫಾರ್ಮುಲಾ ಗೊತ್ತಿರಲಿ ಡಿಸ್ಟೆನ್ಸ್ ಫಾರ್ಮುಲಾ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ if the ratio of areas of two similar triangle is 16:25 what is the ratio of their corresponding medians so ಅದರ corresponding medians ಏನಾಗುತ್ತೆ so ratio of areas ಗೊತ್ತದ ಏನದ 16/25 ಅದ ಸೊ ಅದರ ಮೀಡಿಯನ್ ಬೇಕಂದ್ರೆ ಇಲ್ಲಿ ಸಿಂಪಲ್ ಇದನ್ನ ಕಟ್ತಾ ಹೊಡೆದು ಬಿಡುದು ಇದ 1 ಸೆಕೆಂಡ್ ಸೊ ಇಲ್ಲಿ ಮೀಡಿಯನ್ ಅಂದಾಗ ಏನಾಗುತ್ತಾ ಇಲ್ಲಿ ಬರ್ತೇನೆ ನೋಡ್ರಿ ಮೀಡಿಯನ್ ಆಫ್ ಸೊ ರೇಷಿಯೋ ಆಫ್ ಮೀಡಿಯನ್ಸ್ ಸೊ ಇದರ ಮೀಡಿಯನ್ಸ್ ಬೇಕಾಗದಾಗ ರೂಟ್ ಆಫ್ 16/25 ಆಗುತ್ತೆ ಸೊ ಈ ರೂಟ್ ಆಫ್ 16/25 ನ ಯಾವ ರೀತಿ ಬರೀಬಹುದು ರೂಟ್ ಆಫ್ 16 ರೂಟ್ ಆಫ್ 25 ಸೆಪರೇಟ್ ಆಗಿ ಬರೀಬಹುದು ಸೊ ಇದು ರೂಟ್ ಆಫ್ 16 ಅಂದ್ರೆ ಇದು 4 ಆಗುತ್ತೆ ರೂಟ್ ಆಫ್ 25 ಅಂದ್ರೆ ಇದು 5 ಆಗುತ್ತೆ ಸೊ ನಮಗೆ ರೇಷಿಯೋ ಎಷ್ಟು ಬರ್ತದೆ ಇದು 4:5 ಅನ್ನೋದಾಗುತ್ತೆ ಸೊ ಆಪ್ಷನ್ ದಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ the sum of first n terms of an arithmetic progression is
given by Sn equal to 2n square plus 3n. What is the fifth term of this progression ಅಂತೇಳಿ ಕೇಳಿದಾರೆ. ಸೊ ಇಲ್ಲಿ ನಮಗೆ Sn ಕೊಟ್ಟಿದ್ದಾರೆ. Sn ಕೊಟ್ಟಿದ್ದಾರೆ ಏನದ 2n square plus 3n. ಸೊ ನಾವೇನು ಕಂಡುಹಿಡಿಬೇಕು, ಎ ಪೈ ಅನ್ನ ಕಂಡುಹಿಡಿಬೇಕು. ಎ ಪೈ ಅನ್ನ ಕಂಡುಹಿಡಿಬೇಕು. 5ನೇ ಟರ್ಮ್ ಅನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಎ ಪೈ ಕಂಡುಹಿಡಿಬೇಕು. ಇಲ್ಲಿ ನಿಮ್ಗೆ ಒಂದು ಬೇಸಿಕ್ ರೂಲ್ ಗೊತ್ತಿರಬೇಕು. ಏನಪ್ಪ ಅಂತಂದ್ರೆ ಸಮ್ ಆಫ್ ಫಸ್ಟ್ ಟರ್ಮ್ ಅಂದ್ರೆ ಇಲ್ಲಿ a1 ಆಗುತ್ತೆ. ಸಮ್ ಆಫ್ ಟೂ ಟರ್ಮ್ಸ್ ಎಷ್ಟು ಕಂಡುಹಿಡಿಬೇಕಂದ್ರೆ ಇಲ್ಲಿ a1 ಪ್ಲಸ್ a2 ಆಗುತ್ತೆ. ಸೊ S3 ಅಂದ್ರೆ ಸಮ್ ಆಫ್ 3 ಟರ್ಮ್ಸ್ ಕಂಡುಹಿಡಿಬೇಕಂದ್ರೆ a1 ಪ್ಲಸ್ a2 ಪ್ಲಸ್ a3 ಆಗುತ್ತೆ. ನೆಕ್ಸ್ಟ್ ಸಮ್ ಆಫ್ 4 ಕಂಡುಹಿಡ್ಬೇಕಂದ್ರೆ ಇದು a1 ಪ್ಲಸ್ a2 ಪ್ಲಸ್ a3 ಪ್ಲಸ್ a4 ಆಗುತ್ತೆ. ನೆಕ್ಸ್ಟ್ ಸಮ್ ಆಫ್ 5th ಟರ್ಮ್ ಕಂಡುಹಿಡ್ಬೇಕಂದ್ರೆ a1 ಪ್ಲಸ್ a2 ಪ್ಲಸ್ a3 ಪ್ಲಸ್ a4 ಪ್ಲಸ್ a5 ಆಗುತ್ತೆ. ಸೊ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಸೊ ಈಗ ನಾವು 5ನೇ ಟರ್ಮ್ ಒಳಗೆ ಸಾಕು ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ಈಗ ಎಸ್ ಪೈ ಅನ್ನ ಕಂಡಿಡ್ನು. ಎಸ್ ಪೈ ಏನಾಗುತ್ತೆ ಇಲ್ಲಿ ನೋಡ್ರಿ. ಎಸ್ ಪೈ ಈಕ್ವಲ್ ಟು 2n ಸ್ಕ್ವೇರ್ ಪ್ಲಸ್ 3n ಅಂತ ಅದ. ಸೊ ಇಲ್ಲಿ n ಜಾಗದಾಗ ಪೈ ಅಂತ ಹಾಕೋನು. ಸೊ ಎಸ್ ಪೈದಲ್ಲಿ n ಈಕ್ವಲ್ ಟು 5 ಆಗುತ್ತೆ ಇದು. ಸೊ 2 ಇಂಟು 5 ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್ 3 ಇಂಟು 5 ಆಗುತ್ತೆ. ಸೊ ಇಲ್ಲಿ 2 ಇಂಟು 25 ಆಗುತ್ತೆ ಪ್ಲಸ್ ಇದು 15 ಆಗುತ್ತೆ. ಸೊ ಇದು 2 ಇಂಟು 25 50 ಪ್ಲಸ್ 15 ಅಂದ್ರೆ ಇಲ್ಲಿ 65 ಆಗುತ್ತೆ. ಸೊ ಈಗ ನಾವು ನೆಕ್ಸ್ಟ್ S4 ಅನ್ನ ಕಂಡುಹಿಡ್ನು. ಸೊ S4 ಅನ್ನ ಕಂಡುಹಿಡ್ನು. ಸೊ ಅಥವಾ ನೀವು ಡೈರೆಕ್ಟ್ ಆಗಿ ಎ ಪೈ ಅನ್ನ ಕಂಡುಹಿಡಿಬಹುದು. ಎ ಪೈ ಅಂದ್ರೆ ಏನಾಗುತ್ತೆ ಇಲ್ಲಿ, ಎ ಪೈ ಅಂದ್ರೆ S5 ಮೈನಸ್ S4 ಅಂತ ಆಗುತ್ತೆ. S4 ಅಂತ ಯಾಕೆ ಆಗುತ್ತೆ ಅಂತ ಇಲ್ಲಿ ನೋಡ್ರಿ. ಇಲ್ಲಿ ಎ ಪೈ ನಮಗೆ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಎಸ್ ಪೈ ಈಕ್ವಲ್ ಟು a1 ಪ್ಲಸ್ a2 ಪ್ಲಸ್ a3 ಪ್ಲಸ್ a4 ಪ್ಲಸ್ ಎ ಪೈ ಅಂತದ. ಸೊ ಇದಷ್ಟು ಕೂಡಿ ಏನೈತಿ, ಇದಷ್ಟು ಏನೈತಿಲ್ಲ, ಸೊ ಇದನ್ನಷ್ಟು ಕೂಡಿ ನಾ S4 ಅಂತ ಬರಿಬಹುದು. ಇದಷ್ಟು ಕೂಡಿ a1 ಪ್ಲಸ್ a2 ಪ್ಲಸ್ a3 ಪ್ಲಸ್ a4 ಅಷ್ಟು ಕೂಡಿ S4 ಅಂತ ಬರಿಬಹುದು. ಸೊ ನಮಗೆ ಎ ಪೈ ಬೇಕಂದ್ರೆ ಈ S4 ಅನ್ನ ಈ ಕಡೆ ಕಳಿಸೋದು. ಅವಾಗ ಏನಾಗುತ್ತೆ, ಇದು ಇಲ್ಲಿ ಪ್ಲಸ್ ಇದ್ದಿದ್ದ ಈ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ ಹಾಗಾಗಿ S5 ಮೈನಸ್ S4 ಅಂತ ಇಲ್ಲಿ ಆಗುತ್ತೆ. ಸೊ ಎ ಪೈ ಬೇಕಂದ್ರೆ ನಾವು S5 ದಲ್ಲಿ S4 ಅನ್ನ ಕಳಿಬೇಕು. ಸೊ ಇಲ್ಲಿ ನಮ್ಗೆ S4 ಗೊತ್ತಿಲ್ಲ. ಸೊ S4 ಅನ್ನ ಕಂಡುಹಿಡ್ನು. ಸೊ S4 ಈಕ್ವಲ್ ಟು ಏನಾಗುತ್ತೆ, 2 ಇಂಟು 4 ರೆಸ್ ಟು 2 ಇಂಟು 3 ಇಂಟು 4 ಆಗುತ್ತೆ. ಸೊ ಇಲ್ಲಿ 2 ಇಂಟು 4 ರೆಸ್ ಟು 2 ಅಂದ್ರೆ ಇಲ್ಲಿ 16 ಆಗುತ್ತೆ ಪ್ಲಸ್ 3 ಇಂಟು 4 ಅಂದ್ರೆ ಇಲ್ಲಿ 12 ಆಗುತ್ತೆ. ಸೊ ಇದು 32 ಪ್ಲಸ್ 12 ಆಗುತ್ತೆ. ಸೊ 32 ಪ್ಲಸ್ 12 ಕೂಡಿಸಿದಾಗ 44 ಆಗುತ್ತೆ. ಸೊ ನಮ್ಗೆ A5 ಬೇಕಂದ್ರ ಇಲ್ಲಿ S5 ಅಂದ್ರೆ ಎಷ್ಟು ಬಂದೈತಿ ನಿಮ್ಗೆ, 65 ಬಂದದ. S4 ಅಂದ್ರೆ ಎಷ್ಟು ಬಂದದ, 44 ಬಂದದ. ಸೊ ಇಲ್ಲಿ 65ರಲ್ಲಿ 44 ಹೋತಂದ್ರೆ ಎಷ್ಟಾಗುತ್ತೆ ಇಲ್ಲಿ, ಸೊ 21 ಆಗುತ್ತೆ. ಸೊ 21 ಇಲ್ಲಿ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದಕ್ಕೆ ಗೊತ್ತಾಗಿತ್ತಲ್ಲ, S1 ಅಂದ್ರೆ A1, S2 ಅಂದ್ರೆ ಸಮ್ ಆಫ್ ಫಸ್ಟ್ ಟರ್ಮ್, ಸಮ್ ಆಫ್ ಒಂದೇ ಟರ್ಮ್ ಅಂದ್ರೆ ಎಸ್ ಅನ್ನೋದಿಲ್ಲಿ ಸಮ್ ಆಫ್ ಎಸ್ ಟರ್ಮ್ಗಳ ಒಂದೇ ಟರ್ಮ್. ಸಮ್ ಆಫ್ ಟೂ ಟರ್ಮ್ಸ್ ಅಂದಾಗ A1 ಕೂಡಿಸ್ಬೇಕು, A2 ಕೂಡಿಸ್ಬೇಕು, ಎರಡು ಕೂಡಿಸಿದಾಗ ಸಮ್ ಆಫ್ ಟೂ ನಂಬರ್ಸ್ ಬರ್ತದೆ. ಸೊ ನೆಕ್ಸ್ಟ್ ಸಮ್ ಆಫ್ ತ್ರೀ ಟರ್ಮ್ಸ್ ಅಂದಾಗ A1 ಕೂಡಿಸ್ಬೇಕು, A2 ಕೂಡಿಸ್ಬೇಕು, A3 ಕೂಡಿಸ್ಬೇಕು, ಅದೇ ರೀತಿ ಕಂಟಿನ್ಯೂ. ಸೊ ಇಲ್ಲಿ S5 ಅಂದಾಗ ಏನೈತಿ, S4 ಪ್ಲಸ್ A5, ಅದೇ ರೀತಿ ಇಲ್ಲಿ S4 ಅಂದಾಗ ಇಲ್ಲಿ S3 ಪ್ಲಸ್
A4. ಸೊ ಈ ರೀತಿ ತಗೋಬಹುದು. ಸೊ ಇದು ಬೇಸಿಕ್ ನಿಮ್ಗೆಲ್ಲ ಗೊತ್ತಿರಬೇಕು ಇದೆಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. Find the value of p so that the lines 2x plus 3y minus 7 equal to 0 and px minus 6y plus 5 equal to 0 are perpendicular to each other. So ಇವು ಎರಡು ಲೈನ್ ಏನೈತಿ ಪರ್ಪೆಂಡಿಕ್ಯುಲರ್ ಅದಾವ, ಅಂದ್ರೆ ಈ ರೀತಿ ಪರ್ಪೆಂಡಿಕ್ಯುಲರ್ ಅದಾವ. ಸೊ ಅವಾಗ ಇಲ್ಲಿ ಪಿ ನ ಬೆಲೆ ಏನಾಗುತ್ತ ಅಂತ ಇಲ್ಲಿ ಕೇಳಿದಾರ. ಸೊ ಪಿ ನ ಬೆಲೆಯನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಸೊ ಇಲ್ಲಿ ನಮ್ಗೆ ಇವೆರಡು ಪರ್ಪೆಂಡಿಕ್ಯುಲರ್ ಇದ್ದಾಗ, ಸೊ ಇವೆರಡು ಲೈನ್ ಪರ್ಪೆಂಡಿಕ್ಯುಲರ್ ಇದ್ದಾಗ ಇದರ ಸ್ಲೋಪ್ ಏನಾಗುತ್ತೆ, ಇವುಗಳ ಸ್ಲೋಪ್ ಆಫ್ ಪ್ರಾಡಕ್ಟ್ ಏನಾಗುತ್ತೆ, ಇವುಗಳ m1 ಇಂಟು m2 ಈಕ್ವಲ್ ಟು -1 ಆಗುತ್ತೆ. ಸೊ ಇದರ ಸ್ಲೋಪ್ ಏನೈತಿ ಪರ್ಪೆಂಡಿಕ್ಯುಲರ್ ಇದ್ದಾಗ ಏನೈತಿ m1 ಇಂಟು m2 ಈಕ್ವಲ್ ಟು -1 ಅಂತ ಇಲ್ಲಿ ಆಗುತ್ತೆ. ಸೊ ಇಲ್ಲಿ 2x ಪ್ಲಸ್ 3y ಮೈನಸ್ 7 ಈಕ್ವಲ್ ಟು 0 ಅದ. ಸೊ ಇದನ್ನ ನಾವು ಜನರಲ್ ಫಾರ್ಮ್ ಗೊತ್ತಿರಬೇಕು. y ಈಕ್ವಲ್ ಟು mx ಪ್ಲಸ್ ಸಿ. ಸೊ ಇಲ್ಲಿ y ಅನ್ನ ತಗೋಬೇಕು. ಹಾಗಾಗಿ 2x ಪ್ಲಸ್ 3y ಈಕ್ವಲ್ ಟು ಏನಾಗುತ್ತೆ, ಇದು ಇಲ್ಲಿ -7 ಇದ್ದಿದೆ, ಈ ಕಡೆ +7 ಆಗುತ್ತೆ. 3y ಈಕ್ವಲ್ ಟು 7 ಮೈನಸ್ 2x ಆಗುತ್ತೆ. ಸೊ ಇಲ್ಲಿ 3 ಅನ್ನೋದು ಇಂಟು ಐತೆ ಅಂದ್ರೆ ಈ ಕಡೆ ಬರ್ತಂದ್ರೆ ಏನಾಗುತ್ತೆ, ಬಾಗ್ಲೆ ಆಗುತ್ತೆ. ಹಾಗಾಗಿ 7/3 ಇದಕ್ಕೂ ಬಾಗ್ಲೆ ಆಗುತ್ತೆ. ನೆಕ್ಸ್ಟ್ 2x/3 ಇದಕ್ಕೂ ಕೂಡ ಬಾಗ್ಲೆ ಆಗುತ್ತೆ. ಸೊ ಇಲ್ಲಿ ನಮ್ಗೆ y ಈಕ್ವಲ್ ಟು -2x/3 ಪ್ಲಸ್ 7/3. ಸೊ ಇದು ಯಾವ ಫಾರಮ್ದಾಗ ಬಂತು, ನಮ್ಗೆ ಈ ಫಾರಮ್ದಾಗ ಬಂತು. ಸೊ ಇಲ್ಲಿ m1 ಏನಾಗುತ್ತೆ, ಸೊ m1 ನಮ್ಗೆ ಇದಾಗುತ್ತೆ. ಸೊ m1 -2/3 ಆಗುತ್ತೆ. ಸೊ ನಮಗೆ ಇನ್ನೊಂದು ಇಕ್ವೇಶನ್ ಏನದ, ಇನ್ನೊಂದು ಇಕ್ವೇಶನ್ px ಮೈನಸ್ 6y ಪ್ಲಸ್ 5 ಈಕ್ವಲ್ ಟು 0 ಅದ. ಸೊ ನಾ ಇಲ್ಲಿ px ಆಸ್ ಇಟ್ ಇಸ್ ಇಟ್ಕೊತ್ನು, ನೆಕ್ಸ್ಟ್ ಪ್ಲಸ್ 5 ಆಸ್ ಇಟ್ ಇಸ್ ಇಟ್ಕೊತ್ನು. ಈ -6y ನ ಈ ಕಡೆ ಕಳಿಸ್ನು, ಅವಾಗ ಏನಾಗುತ್ತೆ, ಇದು +6y ಆಗುತ್ತೆ, +6y ಆಗುತ್ತೆ. ಸೊ ಈ 6 ಇಲ್ಲಿ ಇಂಟು ಐತಿ, y ಕೂಡ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಬಾಗ್ಲೆ ಆಗುತ್ತೆ. ಸೊ y ಈಕ್ವಲ್ ಟು ಏನಾಗುತ್ತೆ, p/6 x ಆಗುತ್ತೆ, ಇದು 5/6 ಆಗುತ್ತೆ. ಸೊ ಇಲ್ಲಿ ನೋಡ್ರಿ m2 ಈಕ್ವಲ್ ಟು ಏನು ಬಂತು, ಇದು p/6 ಅಂತ ಇಲ್ಲಿ ಬಂತು. ಸೊ ನಾವು ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಇವೆರಡು ಇಂಟು ಇವುಗಳ ಪ್ರಾಡಕ್ಟ್ ಏನಾಗಿರ್ತದ, -1 ಆಗಿರ್ತದ ಅಂತ ಹೇಳಿದಾರೆ. ಸೊ ಹಾಗಾಗಿ m1 ಇಂಟು m2 ಈಕ್ವಲ್ ಟು -1 ಆಗ್ಬೇಕು. ಸೊ m1 ಅಂದ್ರೆ ಏನೈತಿ ನಮ್ಗೆ -2/3 ಅಂತ ಅದ. m2 ಅಂದ್ರೆ ಏನೈತಿ p/6 ಅದ. ಸೊ ಇಲ್ಲಿ 2 ಒಂದ್ಲೆ 2, ಸೊ 2 ಮೂರ್ಲೆ ಆಗುತ್ತೆ. ಸೊ 3 ಇಂಟು 3 ಅಂದಾಗ ಏನಾಗುತ್ತೆ, ಇಲ್ಲಿ -p/9 ಆಗುತ್ತೆ, ಈಕ್ವಲ್ ಟು -1 ಅದ. ಸೊ ಈ 9 ಅನ್ನ ಈ ಕಡೆ ಕಳಿಸಿದಾಗ ಏನಾಗುತ್ತೆ, ಇಲ್ಲಿ ಬಾಗ್ಲೆ ಐತೆ ಅಂದ್ರೆ ಈ ಕಡೆ ಇಂಟು ಆಗುತ್ತೆ, -p ಈಕ್ವಲ್ ಟು -9 ಆಗುತ್ತೆ. ಸೊ -2 ಕಡೆ ಇರೋದ್ರಿಂದ 2 ಕ್ಯಾನ್ಸಲ್ ಆಗಿ p ಈಕ್ವಲ್ ಟು ಏನಾಗುತ್ತೆ, 9 ಆಗುತ್ತೆ, +9 ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, a metallic sphere of a radius 6 cm is melted and recast into a cylinder of a radius 4 cm. What is the height of the cylinder ಅಂತ ಇಲ್ಲಿ ಕೇಳಿದಾರ. ಸೊ ಒಂದು ಸ್ಪೇರ್ ಅದ, ಅದರ ರೇಡಿಯಸ್ ಮೊದಲ 6 ಐತೆ, ಅದನ್ನ ಮೆಲ್ಟ್ ಮಾಡಿ ಏನೈತಿ, ಅದನ್ನ ಸಿಲಿಂಡರ್ ಆಕಾರ ಮಾಡಿದ್ದಾರೆ. ಸೊ ಸಿಲಿಂಡರ್ ಆಕಾರ ರೇಡಿಯಸ್, ಅದರ ರೇಡಿಯಸ್ ಎಷ್ಟದ, ನಮಗೆ 4 ಸೆಂಟಿಮೀಟರ್ ಐತಿ. ಹಾಗಾದ್ರೆ ಅದ ಎಷ್ಟು ಹೈಟ್ ಅನ್ನ ಹೊಂದಿರ್ತದ ಅನ್ನೋದನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಸೊ ಇಲ್ಲಿ ಮೊದಲಿಗೆ ಸ್ಪೇರ್ ನೋಡ್ರಿ, ಸ್ಪೇರ್ ರೇಡಿಯಸ್ ಏನಾಗುತ್ತೆ, ಸ್ಪೇರ್ ರೇಡಿಯಸ್ ಕ್ಯಾಪಿಟಲ್ R ಅಂತ ತಗೋಣ. ಎಷ್ಟದ, 6 ಸೆಂಟಿಮೀಟರ್ ಅದ. ನೆಕ್ಸ್ಟ್ ಸಿಲಿಂಡರ್ ರೇಡಿಯಸ್ R ಈಕ್ವಲ್ ಟು ಎಷ್ಟದ, 4 ಸೆಂಟಿಮೀಟರ್ ಅದ. ಸೊ ಇಲ್ಲಿ ನಮಗ ಈ ಸ್ಪೇರ್ ಅನ್ನ ಮೆಲ್ಟ್ ಮಾಡಿ ಏನೈತಿ, ಈ ಸಿಲಿಂಡರ್ ಮಾಡಿದಾರ ಅಂದ್ರ ಅದರ ವಿಸ್ತೀರ್ಣ ಏನೈತಿ, ಸೇಮ್ ಆಗುತ್ತೆ. ಅದರ ವಿಸ್ತೀರ್ಣ, ಅದರ ಏರಿಯಾ ಏನಾಗುತ್ತೆ, ಸೇಮ್ ಆಗುತ್ತೆ. ಸೊ ಹಾಗಾಗಿ ಏರಿಯಾ ಆಫ್ ಸ್ಪೇರ್ ಏನಾಗುತ್ತೆ, ಇದು
ಏರಿಯಾ ಆಫ್ ಸ್ಪೇರ್ ಫಾರ್ಮುಲಾ 4/3 ಪೈ ಆರ್ ಕ್ಯೂಬ್ ಅಂತ ಆಗುತ್ತೆ. ಸೊ ಆರ್ ಕ್ಯೂಬ್ ಅಂತ ಆಗುತ್ತೆ. ನೆಕ್ಸ್ಟ್ ಸಿಲಿಂಡರ್ದ ಏರಿಯಾ ಆಫ್ ಸಿಲಿಂಡರ್ ಅಂದಾಗ ಇಲ್ಲಿ ಏನಾಗುತ್ತೆ 4 πr ಸ್ಕ್ವೇರ್ h ಅನ್ನೋದಾಗುತ್ತೆ. ಸಾರಿ 4 ಬರಲ್ಲ, πr ಸ್ಕ್ವೇರ್ h ಅನ್ನೋದಿಲ್ಲಿ ಆಗುತ್ತೆ ಸಿಲಿಂಡರ್. ಸೊ ಈ ರೀತಿ ಸಿಲಿಂಡರ್ ಇತ್ತಂದ್ರೆ ಸೊ ಇದು πr ಸ್ಕ್ವೇರ್ ಆಗುತ್ತೆ. ಇದಕ್ಕೆ ಹೈಟ್ ಮಾಡಿದಾಗ ನಮಗೆ ಸಿಲಿಂಡರ್ ಬರ್ತದೆ. ಸೊ ಇಲ್ಲಿ ನಮಗೆ 4/3 ಪೈ ಆರ್ ಕ್ಯೂಬ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್ ಆಗುತ್ತೆ. ಸೊ ಯಾಕಂದ್ರೆ ಈ ಸ್ಪೇರ್ ಅನ್ನ ಮೆಲ್ಟ್ ಮಾಡಿ ನಮಗೆ ಇದನ್ನ ಸಿಲಿಂಡರ್ ಅನ್ನ ಮಾಡಿರ್ತಾರೆ. ಸೊ ಹಾಗಾಗಿ ಈ ಗೋಳವನ್ನ ಮೆಲ್ಟ್ ಮಾಡಿ ಸಿಲಿಂಡರ್ ಮಾಡಿದಾಗ ಈ ತರ ವಿಸ್ತೀರ್ಣದಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನೋಡ್ರಿ ಈ ಪೈಯ ಗೆಟ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 4/3 ಐತಿ. ಸೊ ನಮ್ಗೆ ಕ್ಯಾಪಿಟಲ್ ಆರ್ ರೇಡಿಯಸ್ ಏನದ 6 ಅದ, 6 ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ ಈ ಕಡೆ ಏನೈತಿ ಆರ್ ಸ್ಕ್ವೇರ್ ಅಂದ್ರೆ 4 ಅದ, 4 ಸ್ಕ್ವೇರ್ ಇಂಟು ಎಚ್ ಅನ್ನ ಕಂಡು ಹಿಡಿಬೇಕು ನಾವು. ಎಚ್ ಆಸ್ ಇಟ್ ಇಸ್ ಇಡ್ರಿ. ಸೊ ಇಲ್ಲಿ 4/3 ಈ 6 ಕ್ಯೂಬ್ ಅನ್ನ 6 ಇಂಟು 6 ಇಂಟು 6 ಅಂತ ಬರೀತೀನಿ. ಇಲ್ಲಿ 4 ಸ್ಕ್ವೇರ್ ಅನ್ನ 4 ಇಂಟು 4 ಅಂತ ಬರೆದು ಈ ಕಡೆ ಎಚ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ ಈ ಪೋರ ಗೆಟ್ ಕ್ಯಾನ್ಸಲ್. ಇಲ್ಲಿ 3 ಒಂದ್ಲಿ 3 ಎರಡ್ಲೆ ಆಗುತ್ತೆ. ನೆಕ್ಸ್ಟ್ 2 ಒಂದ್ಲಿ 2 ಎರಡ್ಲೆ ಆಗುತ್ತೆ. ನೆಕ್ಸ್ಟ್ 2 ಒಂದ್ಲಿ 2 ಮೂರ್ಲೆ ಆಗುತ್ತೆ. ಸೊ ಇಲ್ಲಿ 6 ಮೂರ್ಲೆ 18. ಸೊ ಎಚ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ 18 ಮೀಟರ್ ಅನ್ನೋದು ಇಲ್ಲಿ ಆಗುತ್ತೆ. ಸೊ ಅವರು ಸೆಂಟಿಮೀಟರ್ ಒಳಗೆ ಕೊಟ್ಟಿದ್ದಾರಲ್ಲ, ಸೊ 18 ಸೆಂಟಿಮೀಟರ್ ಅನ್ನೋದು ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಫ್ ಒನ್ ರೂಟ್ ಆಫ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್ 2x² - 8x + k equal to 0 is doubled the other root, what is the value of k? ಸೊ ಅಂದ್ರ ಇಲ್ಲಿ ನಮ್ಗೆ ಒಂದು ರೂಟ್ ಅದ. ಸೊ ಇನ್ನೊಂದು ರೂಟ್ ಏನೈತಿ ಹತ್ರ ಡಬಲ್ ಅದ. ಸೊ ಒಂದು ರೂಟ್ ಅದ ಈ ಇಕ್ವೇಶನ್ ಒಂದು ರೂಟ್ ಅನ್ನ ಕೊಟ್ಟಿದಾರ. ಇನ್ನೊಂದು ರೂಟ್ ಏನೈತಿ ಒಂದು ರೂಟ್ ಐತಿ ಹತ್ರ ಒಂದು ಡಬಲ್ ಅದ. ಸೊ ಹಾಗಾಗಿ ಇಲ್ಲಿ ಸಮ್ ಆಫ್ ರೂಟ್ಸ್ ತಗೊಂಡಾಗ ಅಲ್ಫಾ ಪ್ಲಸ್ ಬೀಟಾ ಅಂತ ಆಗುತ್ತೆ. ಸೊ ಅಲ್ಫಾ ಪ್ಲಸ್ ಬೀಟಾ ಅಂತ ಆಗುತ್ತೆ. ಇಲ್ಲಿ ಅಲ್ಫಾ ಐತಿ, ಬೀಟಾ ಏನೈತಿ ಅದರ ಡಬಲ್, ಅಲ್ಫಾದ ಡಬಲ್ ಇರ್ತದೆ ಅಂದ್ರೆ 2 ಅಲ್ಫಾ ಅಂತ ಆಗುತ್ತೆ. ಸೊ 2 ಅಲ್ಫಾ ಅಂತ ಆಗುತ್ತೆ. ಸೊ ಟೋಟಲ್ ಎಷ್ಟಾಯ್ತು ಇದು 3 ಅಲ್ಫಾ. ಸೊ 3 ಅಲ್ಫಾ ಆಯ್ತು. ಸೊ ಇಲ್ಲಿ ಸಮ್ ಆಫ್ ರೂಟ್ಸ್ ಇಲ್ಲಿ ಫಾರ್ಮುಲಾ ಏನದ -b/a ಆಗುತ್ತೆ. ಆಗುತ್ತೆ. ಸೊ ಇಕ್ವೇಶನ್ ನೋಡ್ರಿ, ಇಕ್ವೇಶನ್ದಲ್ಲಿ ಇಲ್ಲೇ ಬರೀತೀನಿ. ಇಕ್ವೇಶನ್ದಲ್ಲಿ ನಮ್ಗೆ ಇದು ಯಾವ ಫಾರ್ಮ್ದಾಗ ಐತಿ ax² + bx + c = 0 ಅದ. ಸೊ ಬಿ ಅಂದ್ರೆ ಏನ ನಮ್ಗೆ ಬಿ ಅಂದ್ರೆ 8 ಅದ ಅಂದ್ರೆ -8 ಆಗುತ್ತೆ. ಡಿವೈಡೆಡ್ ಬೈ ಎ ಅಂದ್ರೆ ಏನದ 2 ಅದ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆತ, 2 1 2 4. ಸೊ ಸಮ್ ಆಫ್ ರೂಟ್ಸ್ ಏನಾಗುತ್ತೆ ಇಲ್ಲಿ 3 ಅಲ್ಫಾ ಈಕ್ವಲ್ ಟು ನಮ್ಗೆ 4 ಅಂತ ಬಂತು. ಸೊ ಅಲ್ಫಾ ಈಕ್ವಲ್ ಟು ಏನಾಗುತ್ತೆ 4/3 ಆಗುತ್ತೆ. ಸೊ ಅಲ್ಫಾ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 4/3 ಆಗುತ್ತೆ. ಸೊ ನಮ್ಗೆ ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ರೂಟ್ಸ್ ನೋಡಿ. ಈಗ ಪ್ರಾಡಕ್ಟ್ ಆಫ್ ರೂಟ್ಸ್ ಈಕ್ವಲ್ ಟು ಏನಾಗುತ್ತೆ, ಸೊ ಒಂದು ಅಲ್ಫಾ ಇರ್ತದೆ, ಇನ್ನೊಂದು ಏನೈತಿ ಬೀಟಾ ಇರ್ತದೆ. ಸೊ ಇಲ್ಲಿ ಅಲ್ಫಾ ಏನೈತಿ ಅದ ಬೀಟಾ ಏನೈತಿ ಅಲ್ಫಾದ ಡಬಲ್ ಅಂದ್ರೆ 2 ಅಲ್ಫಾ ಇರ್ತದೆ. ಸೊ ಹಾಗಾಗಿ ಇದು 2 ಅಲ್ಫಾ ಸ್ಕ್ವೇರ್ ಆಗುತ್ತೆ. 2 ಅಲ್ಫಾ ಸ್ಕ್ವೇರ್ ಇಲ್ಲಿ ಆಗುತ್ತಾ. ಸೊ ಇದ 2 ಇಂಟು ಅಲ್ಫಾ ಅಂದ್ರೆ ನಮ್ಗೆ 4/3 ಅದ ಹೋಲ್ ಸ್ಕ್ವೇರ್ ಆಗುತ್ತಾ. ಸೊ ಇಲ್ಲಿ 2 ಇಂಟು 16 ಡಿವೈಡೆಡ್ ಬೈ 3 ಅಂದ್ರೆ 32/3
3 ಅಂತ ಆಗುತ್ತೆ. ಸೊ 32/3 ಅಂತ ಆಗುತ್ತೆ. ಸೊ ಇಲ್ಲಿ 32/3 ಅಂತ ಆತ. ಸೊ ಇಲ್ಲಿ ಈ ಅಲ್ಫಾ ಪ್ರಾಡಕ್ಟ್ ಏನಾಗುತ್ತೆ, ಪ್ರಾಡಕ್ಟ್ C/A ಆಗಿರ್ತದೆ. C/A ಆಗಿರ್ತದೆ. C/A ಆಗಿರ್ತದೆ ಅಂದ್ರೆ ಇಲ್ಲಿ ಸಿ ಅಂದ್ರೆ ಏನ, ಸಿ ಅಂದ್ರೆ ನಮಗ ಸಿ ಅಂದ್ರೆ ಏನದ ಕೆ ಅಂತ ಆಗುತ್ತೆ. ಸಿ ಅಂದ್ರೆ ಏನಾಗುತ್ತೆ ಕೆ ಅಂತ ಆಗುತ್ತೆ. ಎ ಅಂದ್ರೆ ಏನೈತಿ 2 ಐತಿ. ಸೊ K/2 ಈಕ್ವಲ್ ಟು ನಮ್ಗೆ 32/3 ಅಂತ ಆಗುತ್ತೆ. ಸೊ ಇಲ್ಲಿ ಮಿಸ್ ಮಾಡಿದ್ರೆ ಇಲ್ಲಿ 3 ದ ಸ್ಕ್ವೇರ್ 9 ಆಗುತ್ತೆ ಇದು. ಸೊ ನೆಕ್ಸ್ಟ್ ಇಲ್ಲಿ ಕೂಡ 9 ಅದು. ಸೊ K/2 ಈಕ್ವಲ್ ಟು 32/9 ಆಗುತ್ತೆ. ಸೊ ಇಲ್ಲಿ ನಮಗೆ ಕೆ ಬೇಕಾಗಿತ್ತಂದ್ರೆ ಈ 2 ಅನ್ನ ಈ ಕಡೆ ಕಳಿಸಿರಿ, ಅವಾಗ 32 × 2 ಮಾಡಿದಾಗ 64/9 ಆಗುತ್ತೆ. ಸೊ ಕೆ ಬೆಲೆ ಏನಾಗುತ್ತೆ ನಮ್ಗೆ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಲೆಕ್ಕ ಗೊತ್ತಾಗ್ಲಿಲ್ಲ ಅಂದ್ರೆ ಮತ್ತೊಮ್ಮೆ ನೋಡ್ಕೊರಿ. ಸೊ ಇಲ್ಲಿ ಪ್ರಾಡಕ್ಟ್ ಅಂದಾಗ ಏನೈತಿ ಅಲ್ಫಾ ಬೀಟಾ ಇರ್ತದೆ. ಸೊ ಅಲ್ಫಾದ ಡಬಲ್ ಬೀಟಾ ಐತಿ ಅಂದ್ರೆ ಅಲ್ಫಾ × 2 ಅಲ್ಫಾ ಸ್ಕ್ವೇರ್ ಆಗುತ್ತೆ. ಸೊ C/A ಐತಿ ಇಲ್ಲಿ. C/A ಅಂದ್ರೆ ಇಲ್ಲಿ ಬೆಲೆ ಏನಾಗುತ್ತೆ ಸೀದ ಕೆ ಆಗುತ್ತೆ. ನೆಕ್ಸ್ಟ್ ಎ ಅಂದ್ರೆ ಏನೈತಿ 2 ಅಂತ ಐತಿ. K/2 ಈಕ್ವಲ್ ಟು ಎಷ್ಟತ್ ನಮ್ಗೆ 2 × ಇಲ್ಲಿ ಅಲ್ಫಾ ಸ್ಕ್ವೇರ್ ಅಂದ್ರೆ ಅಲ್ಫಾ ಅಂದ್ರೆ ಗೊತ್ತಾಗೈತಿ ನಮ್ಗೆ, ಇಲ್ಲಿ ಕಂಡು ಹಿಡಿದೆವು. ಸೊ ಇದನ್ನ ಇಲ್ಲಿ ತುಂಬಿದಾಗ K/2 ಈಕ್ವಲ್ ಟು 32/9 ಅಂತ ಬರ್ತದೆ. K ಈಕ್ವಲ್ ಟು 64/9 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. The area of a circle inscribed in a equilateral triangle is a 48.5 cm square. What is the perimeter of a triangle ಅಂತೇಳಿ ಕೇಳಿದಾರ. ಸೊ ಒಂದು ಟ್ರಯಾಂಗಲ್ ಅದ. ಸೊ ಇಲ್ಲಿ ಈ ತರ ಒಳಗಡೆ ಏನೈತಿ ಸರ್ಕಲ್ ಅದ. ಸರ್ಕಲ್ ಏನೈತಿ ಈ 3 ಸೈಡ್ ಹತ್ತಿರ್ತದ. ಸೊ ಇತರದೇನ ಏರಿಯಾವನ್ನ ಕೊಟ್ಟಿದ್ದಾರೆ. ಸರ್ಕಲ್ ಏರಿಯಾ ಕೊಟ್ಟಿದ್ದಾರೆ 48.5 ಅಂತ ಕೊಟ್ಟಿದ್ದಾರೆ. 48.5 ಕೊಟ್ಟಿದ್ದಾರೆ. ಸೊ ನಾವು ಈ ತ್ರಿಭುಜದ ಸುತ್ತಳತೆಯನ್ನ ಕಂಡು ಹಿಡಿಬೇಕು. ಈ ತ್ರಿಭುಜದ ಸುತ್ತಳತೆಯನ್ನ ಕಂಡು ಹಿಡಿಬೇಕು. ಸೊ ಈ ಎಲ್ಲ ಕಡೆ ಎ ಯಾಕಂದ್ರ ಈ ತರ ಲೆಂತ್ ಸೇಮ್ ಇರ್ತದ. ಲೆಂತ್ ಯಾಕೆ ಸೇಮ್ ಇರ್ತದ ಅಂದ್ರೆ ಇದು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಇಲ್ಲಿ ಬಾಹುಗಳು ಕೋನಗಳು ಈಕ್ವಲ್ ಆಗಿರ್ತಾವ. ಸೊ ಹಾಗಾಗಿ ನಾವು ಇಲ್ಲಿ ಎ ಅನ್ನೋದು ಇಲ್ಲಿ 3 ಕಡೆ ಸೇಮ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ 48.5 ಈಕ್ವಲ್ ಟು ಎಷ್ಟಾತ್ ನಮ್ಗೆ πr². πr² ಯಾಕ ಸರ್ಕಲ್ ದ ಏರಿಯಾ ಏನಾಗುತ್ತೆ πr² ಆಗುತ್ತೆ. ಸೊ ಈ ಪೈ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ r² ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 48 ಆಗುತ್ತೆ. ಸೊ 48 ಅನ್ನ r² ಈಕ್ವಲ್ ಟು 48 ಅನ್ನ ನಾವು ಯಾವ ರೀತಿ ಬರಿಬಹುದು ಅಂದ್ರೆ 16 × 3 ಅಂತ ಬರಿಬಹುದು. 16 × 3 ಅಂತ ಬರೆದಾಗ r ಈಕ್ವಲ್ ಟು ಏನಾಗುತ್ತೆ √16 × 3 ಆಗುತ್ತೆ. ಸೊ r ಈಕ್ವಲ್ ಟು ಏನು ಬರಿಬಹುದು 16 ಅನ್ನ ಹೊರಗೆ ತೆಗೆದಾಗ 4 ಆಗುತ್ತೆ. 4 × √3 ಅಂತ ಆಗುತ್ತೆ. ಸೊ ನಮ್ಗೆ ರೇಡಿಯಸ್ ಸಿಕ್ತು ಇಲ್ಲಿ 4 × √3 ಅಂತಾನೆ ಇಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದ್ದಾಗ ಈ ರೀತಿ ಇನ್ ಸರ್ಕಲ್ ಅಂದ್ರೆ ತ್ರಿಭುಜದ ಒಳಗೆ ಸರ್ಕಲ್ ಇದ್ದಾಗ ಈ ತರ ರೇಡಿಯಸ್ ಏನಾಗಿರ್ತದೆ, ರೇಡಿಯಸ್ r ಈಕ್ವಲ್ ಟು ಏನಾಗುತ್ತೆ ನೋಡ್ರಿ ಇಲ್ಲಿ ರೇಡಿಯಸ್ r ಈಕ್ವಲ್ ಟು a/2√3 ಅನ್ನೋದು ಫಾರ್ಮುಲಾ. ಸೊ ಇದು ನಿಮ್ಗೆ ಗೊತ್ತಿರ್ಬೇಕು, ಇದು ಇಂಪಾರ್ಟೆಂಟ್ ಆಗುತ್ತೆ. ರೇಡಿಯಸ್ ಈಕ್ವಲ್ ಟು ಸೊ ಇಲ್ಲಿ ಎ ಅನ್ನೋದು ಲೆಂತ್, ಈ ತರ ಸೈಡ್ ಲೆಂತ್ ಆಗುತ್ತದೆ ಇದು ಎ ಈಕ್ವಲ್ ಟು. ಸೊ ಹಾಗಾಗಿ r ಈಕ್ವಲ್ ಟು ಏನಾಗುತ್ತೆ ಇಲ್ಲಿ a/2√3 ಆಗುತ್ತೆ. ಸೊ r ಅಂದ್ರೆ ಗೊತ್ತದ, r ಅಂದ್ರೆ ಏನ 4√3 ಅಂತ ಅದ. ಸೊ ಎ ಅನ್ನೋದು ಗೊತ್ತಿಲ್ಲ ನಮಗೆ, ಎ ಅನ್ನೋದು ಗೊತ್ತಿಲ್ಲ.
ಇಲ್ಲಿ 2√3 ಆಗುತ್ತೆ. ಸೊ ಇಲ್ಲಿ 2√3 ಅನ್ನ ಈ ಕಡೆ ಕಳಿಸಿದಾಗ ಏನಾಗುತ್ತೆ, ಈ 2 ಇಂಟು 4 ಮಾಡಿದಾಗ 8 ಆಗುತ್ತೆ. ಈ √3 ಇಂಟು √3 ಮಾಡಿದಾಗ ಏನಾಗುತ್ತೆ, ರೂಟ್ ಕ್ಯಾನ್ಸಲ್ ಆಗಿ 3 ಅಷ್ಟು ಉಳಿತದೆ, ಈಕ್ವಲ್ ಟು ಎ ಅದ. ಸೊ ಎ ಈಕ್ವಲ್ ಟು ಇಲ್ಲಿ ಎಷ್ಟಾಗುತ್ತೆ, 24 ಸೆಂಟಿಮೀಟರ್ ಆಗುತ್ತೆ. ಸೊ ಎ ಈಕ್ವಲ್ ಟು ಇಲ್ಲಿ 24 ಸೆಂಟಿಮೀಟರ್ ಆಗುತ್ತೆ. ಬಟ್ ಅವ್ರು ಏನು ಕೇಳಿದಾರೆ, ಪೆರಿಮೀಟರ್ ಕೇಳಿದಾರೆ. ಸೊ ಪೆರಿಮೀಟರ್ ಈಕ್ವಲ್ ಟು ಏನಾಗುತ್ತೆ, 3a ಆಗುತ್ತೆ. 3a ಯಾಕಾಗುತ್ತೆ, ಸೊ ಸುತ್ತಳತೆ ಅಂದಾಗ 3 ಭಾಗಗಳು ತಗೋಬೇಕು. 3 ಇಂಟು 24 ಆಗುತ್ತೆ. ಸೊ ಇದು 3 ಇಂಟು 24 ಮಾಡಿದಾಗ ಇಲ್ಲಿ 72 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ರೇಡಿಯಸ್ ಆರ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ a/2√3 ಅನ್ನೋದು ಫಾರ್ಮುಲಾ ಇದು. ಇದು ಯಾವಾಗಂದ್ರೆ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಒಳಗ ಸರ್ಕಲ್ ಇದ್ದಾಗ, ಇನ್ಸ್ಕ್ರೈಬ್ಡ್ ಸರ್ಕಲ್ ಇದ್ದಾಗ, ಇಲ್ಲಿ ಇನ್ ಸರ್ಕಲ್ ಇದ್ದಾಗ ಮಾತ್ರ ಇದು ಅಪ್ಲೈ ಆಗುತ್ತೆ. ಆರ್ ಈಕ್ವಲ್ ಟು side/2√3 ಅನ್ನೋದು. ನೆಕ್ಸ್ಟ್ ಇಲ್ಲಿ ಇಫ್ ದ ಪಾಯಿಂಟ್ಸ್ 1, 2, x, 4 and 5, 6 ಆರ್ ಕೋಲಿನಿಯರ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಇಲ್ಲಿ ಕೇಳಿದಾರೆ. ಸೊ ಇಲ್ಲಿ ಮೊದಲಿಗೆ ಇವೆರಡು ಪಾಯಿಂಟ್, ಇದು x1 y1 ಅಂತವ್ರಿ, ಇದು x2 y2 ಅಂತ ತೋರಿ. ಸೊ ಇವೆರಡು ತರ ಸ್ಲೋಪ್ ಅನ್ನ ತಕೊಂಡು ಸ್ಲೋಪ್ ಈಕ್ವಲ್ ಟು ಏನಾಗುತ್ತೆ, y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1 ಆಗುತ್ತೆ. ಸೊ ಇಲ್ಲಿ y2 ಅಂದ್ರೆ ಏನೋ 4 ಅದ ಮೈನಸ್. ಸೊ ಇಲ್ಲಿ ಕೋಲಿನಿಯರ್ ಅಂದಾಗ ಈ ಸ್ಲೋಪ್ ಏನಾಗುತ್ತೆ, ಸೇಮ್ ಆಗುತ್ತೆ. ಅಂದ್ರ ಇವೆರಡು ತರ ಸ್ಲೋಪ್ ತಕೊಂಡಾಗ ಅದ ಇವೆರಡು ತರ ಸ್ಲೋಪ್ ತಕೊಂಡಾಗ ಇವೆರಡಕ್ಕೂ ಈಕ್ವಲ್ ಆಗ್ಬೇಕು, ಅವಾಗ ಮಾತ್ರ ಅದ ಕೋಲಿನಿಯರ್ ಆಗಿರ್ತದ. ಸೊ ಅದನ್ನ ನಾವು ಇಲ್ಲಿ ಕಂಡು ಹಿಡಿಬೇಕು. ಇಲ್ಲಿ 4 ಮೈನಸ್ y1 ಅಂದ್ರೆ ಏನದ 2 ಅದ ಡಿವೈಡೆಡ್ ಬೈ x2 ಅಂದ್ರೆ ಏನ, ಇಲ್ಲಿ x2 ಅಂದ್ರೆ x ಅದ, x1 ಅಂದ್ರೆ 1 ಅದ. ಸೊ ಇದು 2/x ಮೈನಸ್ 1 ಆಗುತ್ತೆ. ಇದು ಸ್ಲೋಪ್ 1 ಆಗುತ್ತೆ. ನೆಕ್ಸ್ಟ್ ಸ್ಲೋಪ್ 2 ಅನ್ನ ತಕೊಂಡು ಸ್ಲೋಪ್ 2 ಏನಾಗುತ್ತೆ ಇದು, ಸೊ ಇದು x3 y3 ಅಂತ ತೋರಿ. ಸೊ ಇದು x3 ಮೈನಸ್ y2 ಡಿವೈಡೆಡ್ ಬೈ x3 ಮೈನಸ್ x2 ಆಗುತ್ತೆ. ಸೊ ಇವೆರಡು ಪಾಯಿಂಟ್ ಇವೆರಡು ಪಾಯಿಂಟ್ ತಂದಾಗ, ಸೊ ಇದೇನಾಗುತ್ತೆ, y3 ಅಂದ್ರೆ ಇಲ್ಲಿ 6 ಅದ, 6 ಮೈನಸ್ 4 ಆಗುತ್ತೆ ಡಿವೈಡೆಡ್ ಬೈ ಇಲ್ಲಿ 5 ಮೈನಸ್ x ಆಗುತ್ತೆ. ಸೊ ಇಲ್ಲಿ 2/5 ಮೈನಸ್ x ಅಂತ ಆಗುತ್ತೆ. ಸೊ ಇವೆರಡು ಈಕ್ವಲ್ ಆದಾಗ ಏನೈತಿ ನಮ್ಗೆ, ಅದ ಕೋಲಿನಿಯರ್ ಆಗಿರ್ತದೆ. ನಾವು ಬಟ್ ಇಲ್ಲಿ ಏನ್ ಕಂಡು ಹಿಡ್ಬೇಕು, ಎಕ್ಸ್ ಬೆಲೆಯನ್ನ ಕಂಡು ಹಿಡ್ಬೇಕು. ಹಾಗಾಗಿ 2/x ಮೈನಸ್ 1 ಈಕ್ವಲ್ ಟು 2/5 ಮೈನಸ್ x ಆಗುತ್ತೆ. ಸೊ ಇಲ್ಲಿ ಈ ಟು ಗೆಟ್ ಕ್ಯಾನ್ಸಲ್ ಆಗುತ್ತೆ, ಇವೆರಡು ಕ್ರಾಸ್ ಮಲ್ಟಿಪ್ಲೈ ಆಗಿ ಮೇಲ್ಗಡೆ ಬರುತ್ತೆ. ಸೊ ಇದನ್ನ 5 ಮೈನಸ್ x ಈಕ್ವಲ್ ಟು x ಮೈನಸ್ 1 ಆಗುತ್ತೆ. ಸೊ ಇದನ್ನ ನಾವು ಈ ಮೈನಸ್ x ಅನ್ನ ಈ ಕಡೆ ಕಳಿಸೋನು, ಈ ಮೈನಸ್ 1 ಅನ್ನ ಈ ಕಡೆ ತಗೋನು, ಅವಾಗ 5 ಪ್ಲಸ್ 1 ಆಗುತ್ತೆ, ಈ ಕಡೆ x ಪ್ಲಸ್ x ಆಗುತ್ತೆ. ಸೊ 6 ಈಕ್ವಲ್ ಟು 2x ಆಗುತ್ತೆ. ಸೊ ಇಲ್ಲಿ 2 ಒಂದ್ಲೆ 2 ಮೂರ್ಲೆ. ಸೊ x ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ x ಈಕ್ವಲ್ ಟು 3 ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ x ಬೆಲೆ 3 ಇದ್ದಾಗ ಏನೈತಿ, ಇವ 3 ಪಾಯಿಂಟ್ಸ್ ಗಳ ಲೈನ್ ಕೋಲಿನಿಯರ್ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಎರಡು ಸ್ವಾಭಾವಿಕ ಸಂಖ್ಯೆಗಳ ಮೊಸ 12 ಮತ್ತು ಅವುಗಳ ಗುಣಲಬ್ಧ 2160 ಆಗಿದೆ. ಹಾಗಾದ್ರೆ ಇಂಥ ಎಷ್ಟು ಜೋಡಿ ಸಂಖ್ಯೆಗಳು ಸಾಧ್ಯ ಅಂತ ಇಲ್ಲಿ ಕೇಳಿದಾರ. ಸೊ 2 ಸಂಖ್ಯೆ ಅದಾವು. ಸೊ ಅವುಗಳ ಮೊಸ ಗೊತ್ತೈತಿ ಅಂದ್ರೆ ಕಾಮನ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ 12a ಇಂಟು 12b ಅಂತ ಆಗುತ್ತೆ. ಸೊ 12a ಇಂಟು 12b. ಸೊ 2 ಸಂಖ್ಯೆಗಳದಾವು, ಅವುಗಳಲ್ಲಿ ಮೊಸ ಅಂದ್ರೆ ಇಲ್ಲಿ ಕಾಮನ್ ಫ್ಯಾಕ್ಟರ್ 12 ನಾವು ಹೊರಗೆ ತೆಗೆದೇವು ಅಂದಂಗ. ಸೊ ನಮ್ಗಿಲ್ಲಿ ಇವುಗಳ ಗುಣಲಬ್ಧ ಕೊಟ್ಟಿದ್ದಾರೆ 2160. ಸೊ ಇಲ್ಲಿ 12 ಇಂಟು 12 ಮಾಡಿದಾಗ 144 ಆಗುತ್ತೆ, ಇಂಟು ಇಲ್ಲಿ a ಇಂಟು b ಆಗುತ್ತೆ. ಸೊ a ಇಂಟು b ಆಗುತ್ತೆ. ಸೊ ಇದನ್ನ ನಾವು 12 ಭಾಗ ಹೋದ್ನು, 12 ಆಗುತ್ತೆ, 12
ಒಂದ್ಲೆ 9 ಉಳಿತದ 12 ಎಂಟ್ಲೆ 180 ಆಗುತ್ತೆ. ಸೊ 12 ಒಂದ್ಲೆ 12 15 ಆಗುತ್ತೆ. ಸೊ ಎ ಇಂಟು ಬಿ ಮಾಡಿದಾಗ ನಮಗೆ 15 ಬರಬೇಕು. ಸೊ ಎರಡು ಸಂಖ್ಯೆಗಳು ಅದಾವ, ಎರಡು ಸಂಖ್ಯೆಗಳು ಅವುಗಳನ್ನ ಇಂಟು ಮಾಡಿದಾಗ 15 ಬರಬೇಕು. ಎ ಮತ್ತು ಬಿ ಅನ್ನ ಇಂಟು ಮಾಡಿದಾಗ ನಮಗೆ 15 ಬರಬೇಕು. ಅಂತ ಸಂಖ್ಯೆಗಳು ಯಾವ ಅಂದ್ರೆ 1 ಇಂಟು 15 ಮಾಡ್ಬೋದು, 15 ಬರ್ತದ. ಇದು ಒಂದಾತು. ನೆಕ್ಸ್ಟ್ ಎರಡನೇದ 3 ಇಂಟು 5 ಮಾಡ್ಬೋದು, ಇದು 15 ಆಗುತ್ತೆ. ಸೊ ಇಲ್ಲಿ ನಮ್ಗೆ ಎರಡು ಪಾಸಿಬಿಲಿಟಿ ಇಲ್ಲಿ ಬರ್ತಾವು. ಸೊ ಒಂದ 1 ಇಂಟು 15 ಆಗಿರ್ಬೋದು, ಒಂದ 3 ಇಂಟು 5 ಆಗಿರ್ಬೋದು. ಇಂಥ ಎರಡು ಸಂಖ್ಯೆಗಳು ಇಲ್ಲಿ ನಮ್ಗೆ ಸಿಗ್ತಾವು. ಆಪ್ಷನ್ ಬಿ ಅನ್ನೋದೇನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿಗೆ ಈ ಕ್ಲಾಸನ್ನ ಮುಗಿಸೋಣ. ಸೊ ಟೈಮ್ ಜಾಸ್ತಿ ಆಯಿತು. ಸೊ ಇನ್ನೂ ಕ್ವಶನ್ಗಳಿದಾವ. ಸೊ ಮೆಂಬರ್ಶಿಪ್ ಬೇಕಾದಲ್ಲಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ತಗೋಕೆ ಏನೋ ತೊಂದರೆ ಆದ್ರೂ ನಾನು ಗೈಡ್ ಮಾಡ್ತೀನಿ. ಸೊ ಟೆಲಿಗ್ರಾಮ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದೆ, ಚೆಕ್ ಮಾಡ್ಕೊರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.